ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಲಾಗ್. ನಾನು ತೊಳ್ಕೊಂಬೈತಲ್ಲ ಇಂದ ನೀವು ಎಪಿಸೋಡ್ ಸೀನಿಯರ್ ಟು ಫ್ಯಾಮಿಲಿ ಅಂತಂದ್ರೆ ಗಾಡಿ ಬರೀ 134 ಕಿಲೋಮೀಟ್ರ್ ಹೊಡೈತಿ. ನಡಿ ಬಡಕ್ನ ಹೋಗಿ ಮಮ್ಮಿ ಕರ್ಕೊಂಬರ್ಬೇಕಾ? ಒಂದು 2 ಲಗೇಜ್ ಏನೋ ಅದಾವ ಅಂತ ಅದಕ್ಕೆ. ಅದ್ರ ಜೊತೆ ಇದೇನು ವೈಟ್ ಪೇಂಟ್ ಹೊಡ್ಸತ್ತಾರ ಇಲ್ಲೇ. ಹೆಂಗೆ ಫ್ಲ್ಯಾಶ್ ಆಡತ್ತೈತೆ ಹೇಳ್ರಿ ಅದು ಮಕ್ಕಕ್ಕೆ ಭಾಳ ಕರಾವ್ ಅಂತಾರು ಗುರ್ತ ಸ್ನೋ ಒಳಗೆ ಹೋರಿ ಹಿಂಗೆ ಕಣ್ಣಿಗೆ ಹೆಂಗೆ ಹೊಡಿ ಹಂಗೆ ಹೊಡಾಯ್ತದ ನೋಡಲ್ಲಿ ಭಾಳ ಎದ್ದೊಡಾಯ್ತದ ಕಣ್ಣಿಗೆ. ನ್ಯಾಚುರಲ್ ಲೈಟ್ ಜಾಸ್ತಿ ಬರತೈತಿ. ನಾನು ಬರೀ ಮಮ್ಮಿ ಕರ್ಕೊಂಬರ್ತೀನಿ ಅಂತ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಕಮ್ಮಿ ಏನ್ರಿಪ್ಪ ಅಂತಂದ್ರೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದೈತೆ. ಜಸ್ಟ್ ಫ್ಯೂಲ್ ಹಾಕ್ಸ್ದೆ ಆ್ಯಂಡ್ ಜಂಪ್ ಮಾಡತ್ತೇನೆ ಮತ್ತೆ. ಬರ್ರಿ ಹೆಂಗೆ ಕಾಣತೈತೆ ನೋಡ್ರಿ ಇಲ್ಲಿ. ಈಗ ನುಗ್ಗಿಕೆರೆ ಹನುಮಪ್ಪ ಆಫ್ಟರ್ ಐ ಗೆಸ್ ಈ ವರ್ಷದ ಒಂದೇ ಸಲ ಹೊಂಟೇನೆ ಅನ್ಸತ್ತೆ. ನಾ ಹೋದ ವರ್ಷ ಜಾಸ್ತಿ ಹೋಗ್ಯಾಲ್ಲ. ನಾ ಹೋದ ವರ್ಷನೂ ಹೋಗ್ಯಾಲ ನುಗ್ಗಿಕೆರೆ. ಇದು ಈ ವರ್ಷದ ನಾನು ಒಂದೇ ಸಲ ಒಟ್ಟು ಫಸ್ಟ್ ಟೈಮ್ ಈ ವರ್ಷದ ಒಂದೇ ಸಲ ನಾನು ನುಗ್ಗಿಕೆರೆ ಹನುಮಪ್ಪ ಹೊಂಟಿದ್ದೆ. ಆ್ಯಂಡ್ ಶಿರ್ಡಿ ಶೀಘ್ರದಲ್ಲಿ ಪ್ಲ್ಯಾನ್ ಮಾಡತೈತಿ. ಶಿರ್ಡಿಗೂ ಹೋತಂದ್ರೆ ಶಿರ್ಡಿನೂ ಒಂದೇ ಸಲ ಆಕೈತಿ ಈ ವರ್ಷದ. ದೇವ್ರಿಗೆ ಹೋಗ್ಬೇಕ್ರಿ. ಪಬ್ ಗಿಬ್ಬನ್ಯಾಗ ಏನೂ ಇಲ್ಲ. ಸಾಯುವತ್ತನ ಪಬ್ ಬರಂಗಿಲ್ಲ ದೇವ್ರ. ಆ್ಯಂಡ್ ಇವತ್ತೊಂದು ಇನ್ಸಿಡೆಂಟ್ ನಡೆದೈತ್ರಿ ಫ್ಯಾಮಿಲಿ ಹೇಳ್ತಾನ. ಅದನ್ನು ಕೇಳಿದ ಮ್ಯಾಗಂತೂ ನಂಗೆ ಪರಿಚಯದ ಕಾಲೇಜ್ ಹೇಳತ್ತಾರ ಏನು ಮೋಟಿವೇಶನ್ ಕೊಟ್ಟಿವಪ್ಪ ನಿನ್ನಿದು ಅಂತಂದು. ಭಾಳ ಹುಚ್ಚಿಡ್ದಿತ್ರಿ ನನಗೆ ನಿನ್ನಿದೇನ್ರಿ ಇವತ್ತಿಂದ ಅದು ಬ್ಲಾಗ್ ಅಲ್ಲ ಕಾಪಿ ಮಾಡಕ್ಕೆ ಹೋಗಿ ಇವತ್ತಿಂದ ಐತಲ್ರಿ ಫ್ಯಾಮಿಲಿ ಭಾಳ ಪಿಕ್ಚರ್. ಇವತ್ತಿನ ಭಾಳ ಪಿಕ್ಚರ್ ಆಗೈತಿ. ನಂಗೆ ಪರಿಚಯದವ್ರ ಅಂದ್ರೆ ರಿಲೇಷನ್ ಅಂತಂದ್ರೆ ತಿಳ್ಕೊರಿ ನೀವು. ಪಪ್ಪ ಅವ್ರಿಗೆ ಮಾವ ಅಂತಿದ್ರೆ ಹಳೆಯ ಮಾವ ಐತ್ಲೆ. ನಿನ್ನೆ ನೈಟ್ 9 ಗಂಟೆಗೆ ತಿರ್ಕೊಂಬಿಟ್ಟಾರ ಅವ್ರು. ನನಗೆ ಮುಂಜಾಲಿಂದ ನನಗೆ ಮನಸ್ಸ ಇಲ್ಲ, ಏನು ಮಾಡೋಕೆ ಮನಸ್ಸು ಬರೋದು ನನಗೆ. ಸುದ್ದಿ ಕೇಳಿದ್ವಾಗಿಂದ ಆರಾಮಿದ್ದಿದ್ದಿಲ್ಲ ಅಂತ. ಆದರೆ ಈಗ ಒಂದು ಸ್ವಲ್ಪ ಎಲ್ಲ ಕ್ಯೂರ್ ಆಗಿದ್ರಂತೆ. 9 ಗಂಟೆಗೆ ಊಟ ಮಾಡಿ ವಾಶ್ರೂಮಿಗೆ ಹೋಗ್ಯಾರ. ವಾಮಿಟ್ ಆಗೈತಿ. ಅನ್ಕಾನ್ಷಿಯಸ್ ಆಗಿ ಲೋ BP ಆಗಿ ಬಿದ್ದುಬಿಟ್ಟಾರ. ತಲೆಗೇನೋ ಹೊಡ್ತೈತಿತ್ತಂತೆ. ಇವ್ರು ವಾಪಸ್ ಬಡಗ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದ್ರೊಳಗೆ ತಿರ್ಕೊಂಡಾರ ಅಂದ್ಬಿಟ್ರಂತ. ಕೇಳಿ ಬರೀ ಫ್ಯಾಮ್ಲಿ ಹೆಂಗೆ ಅನ್ಸ್ಬಿಟ್ಟೈತೆ ನನಗೆ. ಯಾರ ಲೈಫ್ ಸ್ಪ್ಯಾಮ್ ಹೆಂಗಂತಂದು ಏನು ಗುರ್ತಿಲ್ಲ. ಯಾವಾಗ ಯಾರಿಗೆ ಏನಕ್ಕೈತೆ ಗುರ್ತಿಲ್ಲ. ಹಿಂಗೆ ಕಾಣ್ತಿರ್ತೇವೆ ಮುಂಚೆಲಿ ಇರ್ತೇವೆ ನಮಗೆ ಗುರ್ತಿಲ್ಲ. 5 ನಿಮಿಷ ಆದ್ಮ್ಯಾಗ ಭಾಳ ಪಿಕ್ಚರ್ ಆಗೈತ್ರಿಪ್ಪ. ಅದಕ್ಕೆ ಆದಷ್ಟು ನಿಮ್ಮ ಮನ್ಯಾಗಿನವ್ರ ನಿಮ್ಮ ಲವ್ಡ್ ಒನ್ಸ್ ಜೊತೆ ಆರಾಮ್ ಸೇರಿ ನಾ ಹೇಳ್ತೇನೆ. ಇದೆ ಭಾಳ ಪಿಕ್ಚರ್ ಐತಿ. ರಿಲೇಷನ್ಶಿಪ್ನಾಗ ಅದು ಬಿದ್ದು ಮಾನಸಿಕ ಆಗಿ ಮಂಗ್ಯ ಆಗಿ ಅನ್ಭವಿಸೋದ್ರಾಗ ಏನೂ ಇಲ್ಲ. ಒಂದು ಸಲ ನಿಮ್ಮ ಮಮ್ಮಿ ಪಪ್ಪ ಯೋಚನೆ ಮಾಡಿ ನೋಡ್ರಿ. ನಾ ಹೇಳತ್ತೇನಲ್ಲ, ಒಂದು ಸಲ ನಿಮ್ಮ ಅಪ್ಪಾರ ಕಾಲು ನೋಡ್ರಿ ಅಂತ ನಾ ಇಷ್ಟೇ. ಇನ್ ಕೇಸ್ ನಿಮ್ಮ ಪಪ್ಪ ಇಲ್ಲ ಅಂತಂದ್ರೆ ನಿಮ್ಮ ಮಮ್ಮಿ ಕಾಲು ನೋಡ್ರಿ. ಒಮ್ಮೆ ಅವ್ರು ಬಡ್ದಾಡೋ ಸ್ಟ್ರಗಲ್ ನೋಡ್ರಿ. ನಿಮ್ಮ ಪಪ್ಪನ ಕಾಲು ಒಂದು ಸಲ ಕಾಲು ಎತ್ತಿ ನೋಡ್ರಿ. ನೀವು ಹೇಳ್ತೇನೆ ಕಾಲು ಹೊಡೆದಿರ್ತೈತೆ. ಅವ್ರು ಎಷ್ಟು ನಿಮ್ಮ ಸಂಬಂಧ ಸ್ಟ್ರಗಲ್ ಮಾಡ್ತಿರ್ತಾರೆ. ಇಷ್ಕಿ ನೀವು ನೋಡಿದ್ರೆ ಒಂದು ಹುಡುಗಿ ಸಂಬಂಧ ಮಾನಸಿಕ ಆಗಿ ಇವು ಹೇಳತ್ತೇನ ಬಿಟ್ಬಿಡ್ರಿ. ಏನಿಲ್ಲ ಜಿಂದಗಿದಾಗ ಏನಿಲ್ಲ. ಸಿಗ್ಬೇಕಂತಂದ್ರೆ ಹೆಂಗಿದ್ರು ಸಿಗತ್ತೈತ ಬಿಟ್ಬಿಡ್ರಿ. ಅದಿರ್ತೈತಲ್ಲ ಹಿಂಗೆ ಬಿಟ್ಬಿಡೋಕೆ ಅಂಬಾಗಳನ್ನ ದೇವ್ರಿಗೆ ಬಿಟ್ಟಂಗೆ ಬಂತ. ಅಂಬಾ ನಿಮ್ದು ಅಂಬಾ ಬರಲಿಲ್ಲ ನಮ್ದು ಅಲ್ಲಿ ದೇವ್ರಿಗೆ ಬಿಟ್ಟೆ ಅಂತ ಬಿಟ್ಬಿಡ್ಬೇಕು. ಇಷ್ಟ ನೋಡಿ ನಾ ಇದರಿಂದ ಪಾಲಿಸಿ. ಇವತ್ತಿನ ದಿನ ಅಂತ ನಂದು ಇವತ್ತಿನ ದಿನ ಟು ಬಿ ರಿಮೆಂಬರ್ಡ್ ವರ್ಸ್ಟ್ ಡೇ ನಂದು ಇವತ್ತಿನ ದಿನ. ಮುಂಜಾನೆ ಎದ್ದಾಗಿಂದ ನನಗೆ ಅದ ಚಿಂತೆ ಆಗಿದೆ. ಬರೀ ಮಕ್ಕಳಾಗ ನೋಡತ್ತೇನ. ಮಕ್ಕೊಂಡೆ ಅಂದ್ರೆ ಒಂದು ಸ್ವಲ್ಪ ತಲೆಯಾಗಿ ಯೋಚನೆ ಕಡಿಮೆ ಆಕಾವಂತ ಬರೀ ಬರೋದು ನಂಗೆ ಥಾಟ್. ಅಷ್ಟೊತ್ತಿಗೆ ನಾವು ಬಡಗ್ನ ಗುಡಿಗೆ ಹೋಗೋದಂತಂದು ಆತುಕಪ್ಪ. ಹಂಗೆ ಗುಡಿಗೆ ಹೋಗೋದಂತ ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಒಂದು ಸ್ವಲ್ಪ ಏನಾರು ಪಾಸಿಟಿವ್ ವೈಬ್ಸ್ ಬರ್ತೈತೆ ಅಂತಂದೆ. ಅದು ವರ್ಷದ ಒಂದೇ ಸಲ ಹೊಂಟೈತೆ ನಾವು ನುಗ್ಗಿಕೆರೆ ಹನುಮಪ್ಪಗೆ. ಬರೀ ಲೆಟ್ಸ್ ಗೋ. 2 hours later. ನಮ್ದು ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಮಾರಾಟ ಕಾಲನಿ ಬಂದೈತಿ. ಗಾಡಿದ ವೀಲ್ ಅರೇಂಜ್ಮೆಂಟ್ ಮಾಡ್ಬೇಕು. ನಂಗೆ ಇಲ್ಲ ಐತೆ ನೋಡ್ರಿ BOY. ನಮ್ಮ ಮನ್ಯಾಗ ಮಾಡ್ತೇನಿಲ್ಲ BOY ಗತ್ಲೆ. ಇದ್ರೊಳಗೆ ಪನ್ನೀರ ಕಾರ್ನ ಮತ್ತು ಕುಕುಂಬರ್ ಹಾಕ್ಯಾರ. ನಾವು ಅದನ್ನು ಹಾಕಿರಂಗಿಲ್ಲ. ಉಳ್ಳಾಗಡ್ಡಿ ಟಮಾಟಿಗೆ ಮನೆ ಮಾಡಿರ್ತಿಲ್ಲ. ಈಗ ನಾ ಪೆರಿ ಅದು ಹಾಕಿರ್ತೀನಿ. ಇವರು ಹಾಕ್ಯಾರ ಅನ್ಸೈತಿ. ನಾನು ಟೇಸ್ಟ್ ಬೇರೆ ಬರೋದೈತಿ. ಇನ್ನೊಂದ್ಸೈತಿ ಇದು ತಿಂದ ತಿನ್ನತೈತಿ. ಈದಂತ್ರ ಆಗವಲ್ದು. ಭಾಳ ದೊಡ್ಡದೈತಿ ಪ್ಯಾಕ್. ಅದ್ರಾಗ ಚಿಪ್ಸ್ ಐತಲ್ಲ. ನೀವು ಇಲ್ಲಿ ಮುಂದೊಂದು ತಿನ್ನತ್ತ. ನೀವು ಒಂಥರ ಕಾಲಿನ ಆಗೋಲ್ಲ. ಸಾಕು ನನಗೆ ಸಾಕು ಅಂತ ಅನ್ನತಾನ. ಬರೀ ಬಡಗನ ತಿನ್ನೋಣ ಅಂತ ತಿಂದ ಕಪ್ಪನೆ ಚಾ ಕುಡ್ದ ಸೀದಾ ಮನೆಗೆ ಹೋಗಿ ಚಿಲ್ಲಾಗಿ ಹೋಗ್ಬೇಕು ಮನೆಗೆ. ಆ್ಯಂಡ್ ಫೈನಲಿ ಎಷ್ಟೋ ಮಟ್ಟ ನಿಂತ ಮ್ಯಾಗ ಗಾಡಿ ಮ್ಯಾಗ ಹತ್ತೈತ್ರಿ. ಇವ್ರು ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಸೀದಾ ಚಾ ಕುಡಿದು ಮನೆಗೆ ಹೋಗಿ. ಟೈಮ್ 7:33 ಆಗೈತಿ. ಇನ್ನೂ ವ್ಲಾಗೇ ಎಡಿಟ್ ಮಾಡಿಲ್ಲ. ವ್ಲಾಗ್ ಎಡಿಟ್ ಮಾಡಿ ಇನ್ನೂ ಅಪ್ಲೋಡ್ ಮಾಡೋದು. ನಂಗೆ ಬಜ್ಜೀತ್ ಐತಿ. ನಂಗೆ ಭಾಳ ಬಜ್ಜೀತ್ ಐತಿ ಜಿಂದಗಿ. ಬರೀ ಕಮ್ಮಿ ಇದನ್ನೆಲ್ಲ ಏನೈತೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಇಲ್ಲಿದಂತೂ ಬಣ್ಣ ಕರೆಕ್ಟ್ ಇತ್ತು. ಇಲ್ಲೆಲ್ಲ ಪೇಂಟ್ ಕಿತ್ತು ಹೋಗಿ ಬಿಟ್ಟೈತಿ ನೋಡ್ರಿ. ಇವಾಗಂತಂದು ನಮ್ಮ ಶಿರಾನು ಇಲ್ಲಿ ತಂದು ಹಚ್ಚೀನಿ. ಆರೂ ಹೊರಗೈತಿ. ನಾ ಗಾಡಿ ತೊಳಿಬೇಕಂತಂದಿಟ್ಟೆ ಅನ್ನೋದನ್ನು ಹಿಂಗಾಗ್ಬಿಟ್ಟೈತಿ. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ನಮ್ಮ ಗಾಡಿದ ಅದು ಮಿರರ್ ಏನೋ ಹೋಗಿತ್ತಲ್ಲ. ಮಿರರ್ ಹೋಗಿತ್ತು ನೋಡ್ರಿ. ಅಂದ್ರೆ ಹುಡುಗರು ಒಣಗಿನವ್ರು ಕ್ರಿಕೆಟ್ ಆಡೋಕೆ ಹೋಗಿ ಅದು ಮುರಿದು ಬಿಟ್ಟಿದ್ರೆ ಹೋಗ್ಲಿ ಬಿಡಪ್ಪ. ಅವ್ರಿಗೆ ಏನು ಜಗಳ ಮಾಡ್ಕೊಂಡು ಕುಂದ್ರದ ಅಂತ. ಆ್ಯಂಡ್ ಫೈನಲಿ ಮಿರರ್ ಕುಂತೈತಿ. ಇದು ಐ ಗೆಸ್ ಒಳಗಿಂದ ಹೊಳ್ಳಾಡ್ತೈತೆ ಹಂಗಾರೆ. ಇಲ್ಲ ಮತ್ತು ಹೆಂಗೆ ಹೊಳ್ಳಾಡ್ತೈತಿ? ನನ್ನ ಪಪ್ಪ ನೋಡಿ ಹಿಂಗೆ ಚಾರ್ಜಿಂಗ್ ಆನ್ ಇಟ್ಟು ಬಂದುಬಿಟ್ರೆ ಬ್ಯಾಟ್ರಿ ಏನಾಕೈತಿ.
ಪಾಪ ರೀ ತೆಗ್ಯಾಕೊಂಡಿದೆ ಅನ್ಸತಿ. ಹಿಂಗೈತೆ ನೋಡ್ರಿ ಗಾಡಿ ಒಳಗೆ ಏನಾಗೈತ್ರಿಪ್ಪ ಅಂತ ಇದ್ರದ್ದು ಒಳಗಿಂದ ಎಲ್ಲ ರಬ್ಬರ್ ರನ್ ಹೋಗಿದ್ದು ರೀ, ರಬ್ಬರ್ ರನ್ ಫುಲ್ ಹೋಗಿದ್ದು, ಲಾಕು ಹಾಕಿಲ್ಲ ಅವ್ರು ನೋಡಿ. ಈಗ ಇರ್ತೈತಿ ಇದು ಅಂದ್ರೆ ಅದ್ರ ಜೊತೆ ಎಲ್ಲದ್ರದ್ದು ತೆಗೆದು ಹಾಕ್ಯಾರ ಗಾಡಿ. ಅಲ್ಲಿ ಹುಬ್ಳ್ಯಾಗೆಲ್ಲ ಮಾಡಿಸ್ಕೊಂಬಂದಾರ ನನ್ನ ಪಪ್ಪ. ಓಕೆ ಏನೇನೇನೇನೋ ಬಂದವು ತಡ್ರಿ ಗಾಡಿ ಸಾಮಾನು ತೋರ್ಸೋಣಂತ. ಮತ್ತು ಒಂದು ಆರೆಂಜ್ ಒಂದು ಹಳದಿ ಹಾಕೈತೆ ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪಾರ ಎರಡು ಹಾಕಿ ಬಿಟ್ಟಾರ. ಇದು ಏನಾಗಿತ್ತು ಇದನ್ನೂ ಏನೋ ಮಾಡ್ಯಾರ, ಹಂಗಾರೆ ಎರಡು ಹೊಸದು ಹಾಕ್ಯಾರಿ. ಇದ್ರದ್ದೇ ಇದೆ ಅಲ್ಲ, ಏನೋ ಪಿಕ್ಚರ್ ಮಾಡಿ ಕಳ್ಸ ನೀವು. ಹಿಂಗೆ ಓಡಾಡ್ತೈತಿದೆ, ಹಿಂಗೆ ಓಡಾಡೋದೈತನ. ಛೀ ಬೈ ಛೀ, ಜ್ಞಾನದಲ್ಲಿದೆ. ಹಿಂಗೆ ಮಾಡ್ತಾರೆ ನೋಡ್ರಿಪ್ಪ ನಮ್ಮ ಅಪ್ಪಾರದು ಹೋದಾರ ಪಾಪ. ನಮ್ಮ ಅಪ್ಪರಿಗೂ ಉಮೇಶ್ ಗುರ್ತಂಗಿಲ್ಲ, ಹಿಂಗೆ ತಪ್ಪಿಗೆ ಹಾಕಿಬಿಡ್ತಾರೆ. ಬರ್ರಿ ಹಿಂಗೆ ನೋಡ್ರಿ. ಇದು ಎಂಥ ಮಿರರ್ ಇದೆ ಹೇಳ್ರಿ ನೀವು, ಕುಂದಿರ್ತೈತ ಸ್ಟೇಬಲಾಗಿ ಇರ್ತೈತ. ಟೈಟ್ ಮಾಡಕ್ಕೆ ಏನು ರೈತನ ಬುಡ್ಕಿಂದ ಪಿಕ್ಚರ್ ಈ ಕಡೆ ಸೈಡಿಂದ ಏನಾರ ಒಂದು ಕಡೆ ಇಟ್ಟು ಹಿಂಗೆ ಟೈಟ್ ಮಾಡಕ್ಕೆ ಇತ್ತ ಕೊಟ್ಟಾನ. ಬರೀ ಹಿಂಗರಿಪ್ಪ ಪಾಪ ನಮ್ಮ ಅಪ್ಪರೇ ಮಾಡ್ತಾರೆ. ಆ್ಯಂಡ್ ಇಲ್ಲಿದು ಏನೋ ರಬ್ಬರ್ದು ಹೋಗಿತ್ತಂತ ಪೂರಾ ಇಲ್ಲಿ ನೋಡ್ರಿ ಕಾಣತೈತಿ ನಿಮ್ಗೆ. ಇವೆಲ್ಲ ಹೊಸದು ಹಾಕ್ಯಾರ ಇದನ್ನ ಒಳಗಿಂದ. ಆ್ಯಂಡ್ ಮತ್ತು ಏನೋ ವಿಂಡೋ ಏರ್ವಲ್ತಂತ ಅಂದ್ರದ ಇಲ್ಲಿ ಒಳಗೆ ಏನೋ ಕೈ ಹಾಕಿಲ್ಲ, ಏನೋ ಹೊಡ್ಯಾಚಿದ್ರೆ ಅವ್ರ ಮನೆ ಅದು ಟ್ರೈ ಮಾಡ್ತಂತೇಳಿ ಏರ್ತೈತೆ ನೋಡೋಣ. ಆ್ಯಂಡ್ ಹವಾನು ಕಡಿಮೆ ಇದು ಗಾಡಿ ಕಳ್ಳಿ ಏ ನಡೀಲಿ ಒಳಗ ನಿನ್ನ ಮತ್ತೆ ಒಂದ ಬಿಡ್ತಾಳೆ ಗ್ಯಾಪ್ನಾಗ. ಕಿಟಕಿ ಫ್ಯಾನ್ ತೊಗೊಂಬಂದೇನ ಅದನ್ನು ಮೊನ್ನೆ ನೋಡಿದ್ದಾನೆ ಅವ್ರು ಹೆಂಗೆ ಮಾಡತ್ತಿದಾರಂತೆ. 15 minutes later. ನನ್ನ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಇವತ್ತು ರಾತ್ರಿ ಊಟ ನೋಡ್ರಿ ಡಿನ್ನರ್. ಇಟ್ಸ್ ಪುಲಾವ್ ಜೊತೆ ಮೊಸರು ಬಜ್ಜಿ ಐತಿ, ಬರ್ರಿ ಊಟ ಮಾಡೋದು. ಹಾಂ 1 hour later. ನನ್ನ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ಒಮ್ಮೆ ನಿಮ್ಮ ತಲೆಯೊಳಗೆ ಥಾಟ್ ಬಂದಿರ್ತೈತಿ, ಏನಪ್ಪ ಇವ ಇಷ್ಟು ಮಟ್ಟ ಮಕ್ಕೊಂತೀನಿ ಅಂತಂದು ಹೇಳಿದ ಬಡಕ್ನ ಹಿಂಗೆ ಬಂದುಬಿಟ್ಟಲ್ಲ ವ್ಲಾಗ್ದಾಗ, ಅದು ರಿಂಗ್ ಲೈಟ್ ಅದು ಹಚ್ಚಿ ಅಂತ. ಹೇಗ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಈ ಪರ್ಟಿಕ್ಯುಲರ್ ವ್ಲಾಗ್ ಬಂದಾಗ ಐ ಗೆಸ್ ಇವತ್ತು ಫಾದರ್ಸ್ ಡೇ ಇರ್ತೈತೆ ಅಂತ ಮಾಡೀನಿ. ಯಾರ್ಯಾರು ಫ್ಯಾಮ್ಲಿದಾಗ ನೋಡತ್ತೀರಿ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತ ನಿಮ್ಗೆ ಒಂದು ಟಾಪಿಕ್ ಹೇಳ್ತಿದ್ದೆ ನಾ, ಕಾಂಟ್ರವರ್ಸಿನೂ ಆಗ್ಬೋದು ಅಂತ. ಅದು ಎದ್ರಿಪ್ಪ ಅಂತ ಫ್ರೀಡಮ್. ಆ ಟಾಪಿಕ್ ಏನೈತ್ರಿ ಫ್ರೀಡಮ್ ಬಗ್ಗೆ ಐತಿ. ಅದು ಹೆಂಗೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಆಲ್ಮೋಸ್ಟ್ ಕೆಲವೊಬ್ಬರು ಫ್ಯಾಮಿಲಿ ಒಳಗೆ ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಒನ್, ಮತ್ತು ನಾ ಏನು ನನ್ನ ಕಣ್ಣಾರೆ ನೋಡೋಣ ನಾ ಅದನ್ನು ಹೇಳತ್ತೀನಿ. ಹೆಂಗ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಏನು ತಂಪು ಗಾಳಿ ಬಿಸಾತೈತೆ ಹೊರಗೆ. ಅದ್ರ ಜೊತೆ ಏನರಿಪ್ಪ ಅಂತಂದ್ರೆ ಫ್ಯಾಮಿಲಿ ಒಳಗೆ ಹೆಂಗಾಗಿರ್ತೈತ್ರಿಪ್ಪ ಅಂತಂದ್ರೆ ನಿಮ್ಮ ಮಮ್ಮಿ ಪಪ್ಪ ಆತ ಸಿಂಗಲ್ ಪೇರೆಂಟ್ ಆಗಿರ್ಬೋದು ಯಾರು, ಅವ್ರು ಏನು ಮಾಡಿರ್ತಾರೆ ಮಕ್ಕಳಿಗೆ ಜಾಸ್ತಿ ಫ್ರೀಡಮ್ ಕೊಟ್ಟಿರ್ತಾರೆ. ಇದಕ್ಕಂತ ಅವ್ರು ಅಡ್ಡಾಡಿರಂಗಿಲ್ಲ, ಅವ್ರು ನೋಡಿರಂಗಿಲ್ಲ. ಸೊ ದ್ಯಾಟ್ ನನ್ನ ಮಕ್ಕಳು ನನ್ನ ಮಗ ನನ್ನ ಮಗಳು ಒಂದು ಸ್ವಲ್ಪ ಆರಾಮಿರಲಿಲ್ಲ ಇದ್ದಾಗಂತಂದು ಅವ್ರಿಗೆ ಏನು ಮಾಡಿರ್ತಾರಿಪ್ಪ ಅಂತ ಸ್ವಲ್ಪ ಫ್ರೀಡಮ್ ಕೊಟ್ಟಿರ್ತಾರೆ. ಸೊ ಅವ್ರೇನು ತಿಳ್ಕೊಂಬಿಟ್ಟಿರ್ತಾರೆ ಅಂತಂದ್ರೆ ಕೆಲವೊಂದು ಸಲ ಹೆಂಗಿರ್ತೈತೆ ರೀ, ಕೆಲವೊಂದು ಸಿಚುವೇಶನ್ ತಕ್ಕಂಗೆ ಹಾಕೋಬೇಕಾಗ್ತೈತೆ. ಆ ಟೈಮ್ದಾಗ ಯಾರೊಬ್ರು ಹೇಳ್ತಿರ್ತಾರೆ ತಿಳಿಸಿ, ಅವ್ರು ಅದನ್ನು ತಿಳ್ಕೊಬೇಕು. ಎಕ್ಸಾಂಪಲ್ ಈಗ ನಾವು ಹಿಂಗೆ ಕುಂತೆ ಹಿಂಗೆ ನಾರ್ಮಲ್, ಈ ಇನ್ ಕೇಸ್ ನಾ ಬರೀ ಮೇಲೆ ಕುಂತೆ ನಮ್ಮನೆ ಹೇಳ್ತಾರೆ ಬರೀ ಮೇಲೆ ಕುಂತು ಹಾಕೋದು ವೀಡಿಯೋ ಅಲ್ಲ, ಯಾಕಂದ್ರೆ ಫ್ಯಾಮಿಲಿ ನೋಡ್ತಿರ್ತೈತಿ ಅಂತ. ಅವಾಗ ನಾವು ಅದು ಏನು ತಿಳ್ಕೊಬೇಕು, ಏನೋ ಹೇಳತ್ತಾರ ಅಂತ ತಿಳ್ಕೊಬೇಕು. ಅದನ್ನು ಬಿಟ್ಟು ನಂಗೆ ಗುರ್ತೈತಿ ನಂಗೆ ನಮ್ಮ ದೋಸ್ತರೇ ಏನು ಹೇಳಂಗಿಲ್ಲ ಅಂದ್ರೆ ಹೆಂಗಾಗೈತಿ. ಅದಕ್ಕೆ ಹೆಂಗಿರ್ತೈತ್ರಿಪ್ಪ ಅಂತ ಯಾರೊಬ್ರು ಹೇಳ್ತಿರ್ತಾರೆ ತಿಳ್ಕೊಬೇಕು. ಸ್ವಲ್ಪ ಮಂದಿ ಹೆಂಗೆ ಮಾಡ್ಬಿಡ್ತಾರೆ, ನಮ್ಮ ಮಮ್ಮಿ ಪಪ್ಪನ ನಂಗೆ ಏನು ಹೇಳಂಗಿಲ್ಲ, ನೀವು ಯಾರು ನಂಗೆ ಹೇಳೋರು ಹಿಂಗಿರ್ತಾರೆ. ಅವ್ರ ಫ್ರೀಡಮ್ ನಿಮ್ಗೆ ಎದು ಕೊಟ್ರ ಅಂತಂದ್ರೆ ಅವ್ರ ಆ ಲೈಫ್ ನೋಡಿಲ್ಲ, ಅವ್ರ ಸ್ಟ್ರಗಲ್ ಲೈಫ್ ಐತಿ. ನೀವೊಂದು ಸ್ವಲ್ಪ ಎಂಜಾಯ್ ಇರಲಿ, ಆರಾಮ್ಸೆ ಚಿಲ್ ಇರಲಿ ಅಂತ ನಿಮ್ಗೆ ಹೇಳ್ತಾರೆ, ಅವ್ರು ನೀವು ಉಲ್ಟಾ ತಿಳ್ಕೊಂಡ್ಬಿಡ್ತೀರಿ. ಹಿಂಗೆಲ್ಲ ಭಾಳ ವಿಚಾರ ಐತ್ರಿ. ಅದಕ್ಕೆ ಹೇಳತ್ತೈತೆ ನಾ, ಭಾಳ ಯೋಚನೆ ಮಾಡಿರಿ ನಿಮ್ಮ ದೋಸ್ತರನ್ನ ಚೂಸ್ ಮಾಡ್ಕೊಂತ. ನಿಮ್ಮ ದೋಸ್ತರು ಹೆಂಗದಾರ ನೀವು ಹಂಗೆ ಹಾಕಿರಿ ಆಗಿಲ್ಲ ಅಂತ ನಿಮ್ದ್ರಾಗ ಇಷ್ಟು ಆಲ್ಮೋಸ್ಟ್ ಇಷ್ಟು ಮಂದಿ ಬ್ಲಾಗ್ಸ್ ನೋಡ್ತಿರಲ್ಲ, ನೀವು ಕಮೆಂಟ್ ಹಾಕಿರಿ ನೀವು ದೋಸ್ತರೆಲ್ಲ ಅವ್ರು ಹೆಂಗದಾರ ನೀವು ಹಂಗದಿರಲಿ ನೋಡಿರಿ. ಈಗ ನಿಮ್ಮ ದೋಸ್ತ ಒಬ್ಬ ಹೆಂಗದಾನ ಹಂಗೆ ನೀವು ಇರ್ತೀರಿ 100% ಇನ್ ದಿ ಎಂಡ್ ನೀವು ಹಂಗೆ ಹಾಕಿರಿ 100%. ಈಗ ನೋಡಿರಿ ನೀವು ಒಂದು 10 ಮಂದಿ ಜೊತೆ ಅಡ್ಡಾಡ್ತೀರಿ, 10 ಮಂದಿ ಬಿಸ್ನೆಸ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮೈಂಡ್ ಬಿಸ್ನೆಸ್ ಗತ್ಲೆ ಓಡಾಕತ್ ಬಿಡ್ತೈತೆ. ನೀವು ಬಿಸ್ನೆಸ್ ಮನ್ ಹಾಕಿರಿ ಹೇಳತ್ತೇನ, ಅದು ಡಿಪೆಂಡ್ ಆಕೈತಿ ನಿಮ್ಮ ಸರೌಂಡಿಂಗ್ ಹೆಂಗೈತಿ ಅದ್ರ ಮ್ಯಾಗೆ ಡಿಪೆಂಡ್ ಆಕೈತಿ. ನೀವು ಎಕ್ಸಾಂಪಲ್ ಎಲ್ಲರೂ ಹಂಗೆ ಪಿಕ್ಚರ್ ಅದಾರ, ನಾನು ಪಿಕ್ಚರ್ ಮಾಡ್ಕೊಂಡು ಅಡ್ಡಾಡ್ತೇನೆ ಅಂದ್ರೆ ನೀವು ಪಿಕ್ಚರ್ ಆಕೈತಿ. ಒಂದು ಸುಳ್ಳು ಹೇಳಕ್ಕೆ 10 ಸುಳ್ಳು ಹೇಳ್ಬೇಕು, 10 ಸುಳ್ಳು ಮುಚ್ಚಿಡಕ್ಕೆ 1000 ಸುಳ್ಳು ಹೇಳ್ಬೇಕು. ಅದಕ್ಕೆ ಸುಳ್ಳು ಹೇಳ್ಬೇಡ್ರಿ. ಒಂದು ದೋಸ್ತಿ ಒಂದು ರಿಲೇಷನ್ಶಿಪ್ ಏನೋ ಹಾಳಾಕೈತಿ, ಸುಳ್ಳು ಹೇಳಿದ್ರೆ ಉಳಿತೈತಿ ಅಂತಂದಿತ್ತಂತ ಕುರಿ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ, ಕರಿ ಹೇಳಿ ಬುರ್ಸ್ಬಿಟ್ರಿ ಅದ. ಯಾಕಂತಂದ್ರೆ ಆಮ್ಯಾಗ ನಿಮ್ಗೆ ರಿಗ್ರೆಟ್ ಇರ್ತೈತಲ್ಲ, ಹೇಳ್ತಾನಲ್ಲ ಭಾಳ ಹೊಲಸಕೈತೆ ಅದ. ಅದ್ರ ಸಂಬಂಧ ಹೇಳ್ತೀನಿ ಫ್ರೀಡಮ್ ಒಂದು ಭಾಳ ಪಿಕ್ಚರ್ ಐತಿ. ರೆಸ್ಪೆಕ್ಟ್ ಮಾಡಿರಿ, ಯಾರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ಲೈಫ್ದಾಗ ಹೇಳ್ತೇನೆ ನೋಡಿರಿ, ನೀವು ನೆಮ್ಮದಿಯಿಂದ ಇರ್ಬೇಕಂತಂದ್ರೆ ನಿಮ್ಗೆ ಯಾರು ಕಾಲ್ ಮಾಡ್ತಾರೆ ನೀವು ಅವ್ರಿಗೆ ಅಷ್ಟೇ ಕಾಲ್ ಮಾಡಿರಿ. ನಿಮ್ಗೆ ಯಾರು ಬಂದು ಮೀಟ್ ಹಾಕಾರ ನೀವು ಅವ್ರಿಗೆ ಅಷ್ಟೇ ಹೋಗಿ ಮೀಟ್ ಆಗಿರಿ. ನಿಮ್ಗೆ ಯಾರು ಒಬ್ರು ಏನಾರು ಕಾಲೇಜ್ ಏನೋ ಶೇರ್ ಮಾಡ್ತಾರೆ ನೀವು ಅವ್ರಿಗೆ ಅಷ್ಟೇ ಶೇರ್ ಮಾಡಿರಿ. ನಿಮ್ಗೆ ಯಾರು ಹಚ್ಚಂಗೆ ಇಲ್ಲ ಅವ್ರಿಗೆ ನೀವು ಹಚ್ಚಿ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಹೇಳತ್ತೇನೆ. ನಿಮ್ಮ ಬಿಟ್ಟಿದ್ದದೆ ಅದ್ರ ಜೊತೆ ಏನ್ರಿಪ್ಪ ಅಂತ ಹೇಳತ್ತೇನೆ. ಅದೇನು ಹೇಳತ್ತೀನಿ ಅರ್ಥ ಮಾಡ್ಕೊರಿ. ಯಾಕಂತಂದ್ರೆ ನಿಮ್ಮ ಮನೆ ಒಳಗೆ ಒಂದು ನಿಮ್ಗೆ ಲೂಸ್ ಬಿಟ್ಟಾರ ಅಂತ ಡಸಂಟ್ ಮೀನ್ ದಟ್ ನೀವು ಏನು ಬೇಕಾದನ್ನು ಮಾಡ್ಬೋದು. ಯಾಕಂದ್ರೆ ಮನ್ಯಾಗ ನಮ್ಮ ಮಮ್ಮಿ ಪಪ್ಪ ನಂಗೆ ಏನು ಹೇಳಂಗಿಲ್ಲ, ನೀವು ಯಾರು ಅಂತಂದು ಹೇಳೋದಿತ್ತಂದ್ರೆ ಮೊದಲೇ ತಲೆಗಿಂದ ತೆಗೆದು ಹೋಗಿರಿ.
ಯಾಕಂತಂದ್ರೆ ಜನ್ರೇಷನ್ ಹೆಂಗೈತೆ ನಿಮ್ಗೆ ಗುರ್ತೈತಿ, ಸರೌಂಡಿಂಗ್ ಹೆಂಗೈತೆ ಗುರ್ತೈತಿ, ಜಗತ್ತು ಹೆಂಗೈತಿ ಗುರ್ತೈತಿ. ಕ್ಯಾರಿ ಮಿನಾಟಿ ಅವ್ರ ಒಂದು ಬೋರ್ಡ್ ಐತಿ, ಅದನ್ನು ಹೇಳಕ್ಕೆ ಬರೋಂಗಿಲ್ಲ. ದುನಿಯಾ ಡ್ಯಾಶ್ ತಿ ಡ್ಯಾಶ್ ಹೇ ಡ್ಯಾಶ್ रहेगी. ವಿ ಕೆನಾಟ್ ಚೇಂಜ್ ಸಮ್ ಓನ್ ಥಾಟ್ಸ್. ಈಗ ಎಕ್ಸಾಂಪಲ್ ನನಗೆ ಭಾಳ ಮಂದಿ ಹೆಂಗೆ ಅನ್ಸಿರ್ತೈತಿ, ಇವೇನು ಹೇಳ್ತಾನಪ್ಪ ಕರೆಕ್ಟ್ ಹೇಳತ್ತಾನೆ, ಸ್ವಲ್ಪ ಮಂದಿ ಕರೆಕ್ಟ್ ಅನಿಸ್ತೈತೆ, ಸ್ವಲ್ಪ ಮಂದಿ ಹೆಂಗತ್ತ ಹೌದು ನಮ್ಮ ಮಮ್ಮಿ ಪಪ್ಪ ನಂಗೆ ಏನು ಹೇಳಂಗಿಲ್ಲ, ಇವ ಅರ್ಬಿ ಬಗ್ಗೆ ಜಡ್ಜ್ ಮಾಡಕ್ಕೆ. ಅರ್ಬಿ ಬಗ್ಗೆ ನಾ ಮಾತಾಡತ್ತನೇ ಇಲ್ಲ ರೀ, ಯಾರೊಬ್ರು ಹೇಳ್ತಿರ್ತಾರೆ, ತಿಳ್ಕೊಳ್ಳೋದ್ರ ಮ್ಯಾಗ ಇರ್ತೈತಿ. ಭಾಳ ಕೈಂಡ್ ಆಫ್ ಶಾರ್ಟ್ ಥಿಂಗ್ಸ್ ಅದಾವ, ಅದೆಲ್ಲ ಹೇಳ್ಕೊಂಡು ಕುಂತ್ರು ಭಾಳ ಆಕೈತಿ. ಐ ಹೋಪ್ ನೀವು ಇವತ್ತು ಬ್ಲಾಗ್ ಶೇರ್ ಮಾಡಿ, ನಿಮಗೆ ಸೇರ್ಸ ಲೈಕ್ ಮಾಡಿ, ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಬರಬೇಡ್ರಿ. ಪರಂಪರ ಮುನ್ನಡೆಸೋಣ, ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಂತ ನೀವು ಬ್ಲಾಗ್ದಾಗ ಸೊ ತಪ್ಪಕ್ಕೆ ಸ್ಟೇ ಹೋಮ್ ಸ್ಟಾಪಿ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗೆ ಇರಲೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.